ಹಾಯ್ ಹಲೋ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪ. ನಾನಿವತ್ತು ನಿಮಗೆಲ್ಲ ಒಂದು ಸಿಂಪಲ್ ಆಗಿರೋ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇದು ಎಂತಹ ಸಂದರ್ಭದಲ್ಲಿ ಅಂದರೆ, ನೀವು ಮಿಸ್ಸಾಗಿ ಬೆರಳನ್ನು ಕೊಯ್ಕೊಂಡಾಗ ಅಥವಾ ಈಗ ಅಕಸ್ಮಾತ್ ಏನೋ ಮಾಡಬೇಕಾದ್ರೆ ಬಿದ್ದು ಬುರುಡೆ ತೂತಾಗ್ಬಿಡುತ್ತೆ, ಮಕ್ಕಳು ಸುಮ್ಮನೆ ಇರಲ್ವಲ್ಲ, ಅಂತಹ ಸಂದರ್ಭಗಳಲ್ಲಿ ಓಡ್ತಿರ್ತಾರೆ, ಬೀಳ್ತಿರ್ತಾರೆ, ಈ ರಕ್ತ ಬರೆಸ್ಕೊತಾ ಇರ್ತಾರಲ್ಲ, ಕೊಯ್ಕೊಂಡಾಗ ಕೈಗೆ ಕೊಯ್ಕೊಂಡಾಗ ಅಥವಾ ಬಿದ್ದು ಬುರುಡೆ ಏನಾದರೂ ರಕ್ತ ಬರ್ತಾಯಿದ್ರೆ ಅಂತಹ ಸಂದರ್ಭಗಳಲ್ಲಿ ಈ ಮನೆಮದ್ದು ತುಂಬಾ ಸಹಾಯವನ್ನು ಮಾಡುತ್ತೆ. ಯಾವುದಾದ್ರು ಮನೆಮದ್ದು ಅಂತ ನಾನು ನಿಮಗೆಲ್ಲ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಕೂಡ ಮಾಡಿ. ನೋಡಿ, ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಮನೆ ಬಾಗಿಲಿಗೆ ತೋರಣವನ್ನು ಕಟ್ಟಿರ್ತೀವಿ ಅಲ್ವಾ. ಮಾವಿನ ತೋರಣವನ್ನು ಮನೆ ಬಾಗಿಲಿಗೆ ಕಟ್ಟಿರ್ತೀವಿ. ಆ ಮಾವಿನ ತೋರಣ ಒಣಗಿರುತ್ತಲ್ಲ, ಆ ಒಣಗಿರೋ ತೋರಣನೇ ಇವತ್ತು ನಮ್ಮ ಮನೆ ಮದ್ದು. ನೋಡಿ, ಈ ಮಾವಿನ ತೋರಣ ಇದೆಯಲ್ಲ, ಅದು ಚೆನ್ನಾಗಿ ಒಣಗಿರುತ್ತಲ್ಲ, ಈ ಒಣಗಿರುವಂತಹ ಮಾವಿನ ತೋರಣವನ್ನು ಏನು ಮಾಡಬೇಕು ಅಂದರೆ, ಅಕಸ್ಮಾತ್ ನಾವು ಸಡನ್ನಾಗಿ ಕೈ ಏನಾದರೂ ಕೊಯ್ಕೊಂಡಂತಹ ಸಂದರ್ಭಗಳಲ್ಲಿ ಮನೆಯಲ್ಲೇ ಸಿಗುತ್ತೆ ನೋಡಿ ಮಾವಿನ ತೋರಣ. ಈ ಮಾವಿನ ತೋರಣದ ಒಂದೇ ಒಂದು ಎಲೆಯನ್ನು ಕಿತ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕೈಯಲ್ಲೇ ಪುಡಿ ಮಾಡ್ಕೊಬೇಕು. ಚೆನ್ನಾಗಿ ಕೈಯಲ್ಲಾದರೂ ಉಜ್ಜಿ ಅಥವಾ ಒಂದೇನಾದರೂ ತೊಗೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ನಾನು ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಕೈಯಲ್ಲೇ ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿ ಇದನ್ನು ಪುಡಿ ಆಗೋವರೆಗೂ ಚೆನ್ನಾಗಿ ಪುಡಿ ಮಾಡ್ಕೊಂಬಿಡಿ. ಯಾಕೆ ಎಲೆ ಇದ್ದರೆ ಅದು ಹಿಡ್ಕೊಳೋದಿಲ್ಲ. ಸೊ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಚೆನ್ನಾಗಿಯೇ ಪುಡಿ ಮಾಡ್ಕೊಬೇಕು. ನಾನು ಸುಮ್ಮನೆ ಸಿಂಪಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಏನು ಮಾಡಬೇಕು ಅಂದರೆ, ನೀವು ಯಾವಾಗಾದರೂ ಸಡನ್ನಾಗಿ ಕೈ ಕೊಯ್ಕೊಂಡಿರ್ತೀರ ಅಥವಾ ಬಿದ್ದು ರಕ್ತ ಏನಾದರೂ ಬರ್ತಾ ಇರುತ್ತಲ್ಲ, ಅಂತಹ ಸಂದರ್ಭಗಳಲ್ಲಿ ಅಲ್ಲಿ ಬಿದ್ದಿರೋ ಜಾಗಕ್ಕೆ ಅಥವಾ ಕೊಯ್ಕೊಂಡಿರೋ ಜಾಗಕ್ಕೆ ಆ ಪುಡಿಯನ್ನು ಹಾಕೋದ್ರಿಂದ ಅದು ಹಾಗೆ ರಕ್ತವನ್ನು ತಡೆಗಟ್ಟುತ್ತೆ. ಅಂದರೆ ರಕ್ತ ಹರಿದೇ ಇರೋ ಹಾಗೆ ಅದು ನಿಲ್ಲಿಸುತ್ತೆ. ಸೊ ಅದು ಹಂಗೆ ಹಿಡ್ಕೊಂಬಿಡುತ್ತೆ. ನೀವು ಹಾಕಿದ ತಕ್ಷಣ ಆ ಪುಡಿ ಇದೆಯಲ್ಲ, ಚೆನ್ನಾಗಿ ಗಾಯದ ಮೇಲೆ ಹಿಡ್ಕೊಂಬಿಡುತ್ತೆ. ಅದು ಹಿಡ್ಕೊಂಡಾಗ ಏನಾಗುತ್ತೆ ಅಂದರೆ, ರಕ್ತ ಬರೋದು ನಿಂತೋಗುತ್ತೆ. ನೋಡಿ, ಇಷ್ಟೇ ಸ್ನೇಹಿತರೆ. ಇದೇ ಒಂದೇ ಒಂದು ಎಲೆಯಿಂದ ನಾವು ಸಿಂಪಲಾಗಿರೋ ಫಸ್ಟ್ ಏಡ್ ಅಥವಾ ಮನೆ ಮದ್ದು ಅಂತನಾದರೂ ತಿಳ್ಕೊಳ್ಳಿ, ಇದು ಫಸ್ಟ್ ಏಡ್ ಅಂತನಾದರೂ ತಿಳ್ಕೊಳ್ಳಿ, ಸಿಂಪಲ್ಲಾಗಿ ಮಾಡ್ಕೋಬಹುದು, ಮನೆಯಲ್ಲೇ ಸಿಗುತ್ತೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ಸಿಂಪಲ್ ಮನೆ ಮದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ, ಬೇರೆಯವ್ರಿಗೂ ಸಹ ಉಪಯೋಗ ಆಗುತ್ತೆ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಆರೋಗ್ಯವಾಗಿರಿ, ಚೆನ್ನಾಗಿ ನೀರು ಕುಡೀರಿ, ಟೇಕ್ ಕೇರ್.